ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ಬಿಟ್ಟಂತ 2ನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಭಾಗ 2ರಲ್ಲಿ ಇದ್ದೇವೆ ನಾವೀಗ. ಇದರಲ್ಲಿ ನಾವು 11ರಿಂದ 20ನೇ ಪ್ರಶ್ನೆಯನ್ನ ಬಿಡಿಸ್ತೇವೆ. ಈಗ 11ನೇ ಪ್ರಶ್ನೆ ನೋಡೋಣ. ax² + bx + c = 0 ವರ್ಗ ಸಮೀಕರಣದ ಮೂಲಗಳು. ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟರ. ಇದು ವರ್ಗ ಸಮೀಕರಣದ ಆದರ್ಶ ರೂಪ. ಈ ಆದರ್ಶ ರೂಪದ ವರ್ಗ ಸಮೀಕರಣದ ಮೂಲಗಳು ಯಾವ 2 ಮೂಲಗಳಾಗಿರ್ತವೆ? ಆಪ್ಷನ್ ಬಿ ನೋಡ್ರಿ, x = -b ± √b² - 4ac/2a. ಆಪ್ಷನ್ ಬಿ ಸರಿಯಾದ ಉತ್ತರ. ನೇರ ಪ್ರಶ್ನೆ ಐತಿ. ಸೂತ್ರದ ವಿಧಾನದಿಂದ ವರ್ಗ ಸಮೀಕರಣವನ್ನು ಸೂತ್ರದ ವಿಧಾನದಿಂದ ಬಿಡಿಸ್ತವಲ್ಲ, ಆ ಸೂತ್ರ ಇದು. x = -b ± √b² - 4ac/2a. ಆಪ್ಷನ್ ಬಿ ಸರಿಯಾದ ಉತ್ತರ. 6x² - x - 2e = 0 ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸಿದಾಗ ಸಮೀಕರಣದ ಮಧ್ಯದ ಪದ -x ಅನ್ನು ಈ ಕೆಳಗಿನ ಯಾವ ರೀತಿಯಲ್ಲಿ ವಿಭಜಿಸಬಹುದು? ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟರ. 3x ಮತ್ತು -4x, -3x ಮತ್ತು +4x, -3x ಮತ್ತು -4x, -5x ಮತ್ತು +4x. ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸಬೇಕಾದ್ರೆ ಏನ್ ಮಾಡ್ತೇವೆ ನಾವು? ಮೊದಲನೇ ಪದ ಕೊನೆ ಪದವನ್ನ ಚಿಹ್ನೆ ಸಮೇತ ಗುಣಿಸ್ತೇವೆ. ಪ್ಲಸ್ ಇಂಟು ಮೈನಸ್ ಮೈನಸ್ 2 6 12x² ಆಯ್ತು. ಇದನ್ನ ನಾವು 2 ಅಪವರ್ತನಗಳ ಗುಣಲಬ್ಧವಾಗಿ ಬರೀಬೇಕು. ಅಂದ್ರೆ ಯಾವ 2 ಪದಗಳನ್ನು ಗುಣಿಸಿದ್ರೆ -12x² ಬರ್ತೈತಿ. ನೆಕ್ಸ್ಟ್ ಗುಣಿಸ್ಕೊಂಡ್ ಹತ್ರ ಮೈನಸ್ ಇರೋದ್ರಿಂದ ಇಲ್ಲೊಂದು ಪ್ಲಸ್ ಒಂದು ಮೈನಸ್ ಇರ್ಬೇಕು. ಒಂದು ಪ್ಲಸ್ ಒಂದು ಮೈನಸ್ ಅಂದ್ರೆ ಕಳಿಬೇಕು. ಅಂದ್ರೆ 2 ಪದಗಳದವು, ಅವು 2 ಗುಣಿಸಿದ್ರೆ -12x² ಬರ್ತೈತಿ. ಒಂದರಲ್ಲಿ ಒಂದು ಕಳೆದ್ರೆ -1x ಬರ್ಬೇಕು. ಅಂತ ಯಾವಂದ್ರ 4 3 12, 4 3 12 x² ಬರ್ಬೇಕಾದ್ರೆ ಇಲ್ಲೊಂದು x ಇಲ್ಲೊಂದು x. ಈಗ ಗುಣಿಸ್ ಬಂದ ಹತ್ರ ಮೈನಸ್ ಐತಂದ್ರೆ ಒಂದು ಪ್ಲಸ್ ಒಂದು ಮೈನಸ್ ಇರ್ಬೇಕು. ಯಾವ್ದಕ್ ಪ್ಲಸ್ ಇಡ್ಬೇಕು ಯಾವ್ದಕ್ ಮೈನಸ್ ಇಡ್ಬೇಕು ಅನ್ನೋದನ್ನ ಮಧ್ಯಪದ ನೋಡಿ ಡಿಸೈಡ್ ಮಾಡಬೇಕು. ಮಧ್ಯಪದ ಚಿಹ್ನೆ ಮೈನಸ್ ಇರೋದ್ರಿಂದ ದೊಡ್ಡ ಸಂಖ್ಯೆ ಮೈನಸ್ ಇರ್ಬೇಕು, ಇದಕ್ಕೆ ಪ್ಲಸ್ ಇರ್ಬೇಕು. ಇವಾಗ ನೋಡ್ರಿ ಮೈನಸ್ ಇಂಟು ಪ್ಲಸ್ ಮೈನಸ್ 4 3 12 x × x x². ಸರಿ ಆಯ್ತು. -x ಒಳಗ +3x ಕಳೆದ್ರೆ ಎಷ್ಟಾಕತಿ? 4 ರ 3 ಕಳೆದ್ರೆ 1, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಅಂದ್ರೆ -1x. ಈ ಉತ್ತರಗಳು ಯಾವ್ದು ನೋಡ್ರಿ? -4x +3x +3x -4x. ಕರೆಕ್ಟ್. ಆಪ್ಷನ್ ಎ ಸರಿಯಾದ ಉತ್ತರ. ಥರ್ಡ್ ಕ್ವಶನ್ ನೋಡ್ರಿ. ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣವು 4 ಆಯ್ಕೆಗಳನ್ನು ಕೊಟ್ಟಾರ. ಕೊಟ್ಟಿರೋ 4 ಆಯ್ಕೆಗಳಲ್ಲಿ ಯಾವ್ದು ವರ್ಗ ಸಮೀಕರಣ ಆಗೈತೆ ಅನ್ನೋದನ್ನ ಗುರುತಿಸ್ಬೇಕು. ನೋಡಿದ ತಕ್ಷಣ ಕೆಲವೊಮ್ಮೆ ವರ್ಗ ಸಮೀಕರಣ ಗೊತ್ತಾಗಿಲ್ಲ. ಇದು ನೋಡ್ರಿ, ಇಲ್ಲಿ ಚರಾಕ್ಷರ ಘಾತಾಂಕ ಗರಿಷ್ಠ 2 ಆಗಿದ್ರೆ ಅದನ್ನ ವರ್ಗ ಸಮೀಕರಣ ಅಂತ ಕರಿತೀವಿ. ಇಲ್ಲಿ x² ಐತಿ, ಬಟ್ ಇಲ್ಲಿ x² ಐತಿ. ಇದನ್ನ x² ಈ ಕಡೆ ತಗೊಂಡ್ಬಂದ್ರೆ -x² ಆಗೈತಿ. ಅಂದ್ರೆ ಏನಾಯ್ತು? x² ಕ್ಯಾನ್ಸಲ್ ಆಯ್ತು. ಉಳಿದದ್ದೇನ 3x + 2x ಈ ಕಡೆ ತಗೊಂಡ್ರೆ -2x ಆಗೈತಿ. 3 8 x. ಅಂದ್ರೆ ಇದು ವರ್ಗ ಸಮೀಕರಣ ಅಲ್ಲ. ಅಂದ್ರೆ ಚರಾಕ್ಷರ ಘಾತಾಂಕ 2 ಉಳಿಲಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಚರಾಕ್ಷರ ಘಾತಾಂಕ 2 ಇಲ್ಲ, ಹಾಗಾಗಿ ಇದು ಕೂಡ ವರ್ಗ ಸಮೀಕರಣ ಅಲ್ಲ. ಇದು ನೋಡ್ರಿ ಸುಲಭೀಕರಿಸಿದ ಮೇಲೆ ಗೊತ್ತಾಗ್ತದೆ. x + 2/x = x². ಇಲ್ಲಿ ಲಸ x ಬರ್ತೈತಿ. ಒಂದ x ಒಂದೇ x × x x², 2 ಒಂದೇ 2 = x². x² + 2 ಈ x ಇಲ್ಲಿ ಭಾಗಿಸ್ತೈತಿ, ಈ ಕಡೆ ಕಳಿಸಿ ಗುಣಿಸ್ತೈತಿ. x² × x x³. ಇಲ್ಲೇನಾಯ್ತಂದ್ರ ಈ ಸಮೀಕರಣದಲ್ಲಿ ಚರಾಕ್ಷರದ ಗರಿಷ್ಠ ಘಾತಾಂಕ 3 ಆಯ್ತು. ಹಾಗಾಗಿ ಗರಿಷ್ಠ ಘಾತಾಂಕ 2 ಇದ್ರೆ ಮಾತ್ರ ನಾವು ವರ್ಗ ಸಮೀಕರಣ ಅಂತ ಕರಿತೀವಿ. ಇದು ಕೂಡ ಅಲ್ಲ. ಹಾಗಾಗಿ ಸರಿಯಾದ ಉತ್ತರ ಯಾವ್ದಂದ್ರ x² - x + 3 = 0. ಇಲ್ಲಿ ಚರಾಕ್ಷರದ ಗರಿಷ್ಠ ಘಾತಾಂಕ 2 ಆಗೈತಿ. ಆದ್ದರಿಂದ ಇದು ವರ್ಗ ಸಮೀಕರಣ ಆಗೈತಿ. ಆಪ್ಷನ್ ಡಿ ಸರಿಯಾದ ಉತ್ತರ. 4ನೇ ಪ್ರಶ್ನೆ ನೋಡ್ರಿ. ಒಂದು ಲಂಬಕೋನ ತ್ರಿಭುಜ ಎಬಿಸಿಯಲ್ಲಿ ಕೋನ ಬಿ = 90 ಡಿಗ್ರಿ ಮತ್ತು ಟ್ಯಾನ್ ಸಿ = √3 ಆದಾಗ ಕೋನ ಎ ದ ಬೆಲೆ. ಆಪ್ಷನ್ ಎ 30 ಡಿಗ್ರಿ, ಆಪ್ಷನ್ ಬಿ 60 ಡಿಗ್ರಿ, ಆಪ್ಷನ್ ಸಿ 45 ಡಿಗ್ರಿ, ಆಪ್ಷನ್ ಡಿ 15 ಡಿಗ್ರಿ. ಒಂದು ಲಂಬಕೋನ ತ್ರಿಭುಜ ಚಿತ್ರವನ್ನು ಹಾಕೋಬೇಕು ನಾವು. ಚಿತ್ರದಲ್ಲಿ ಬೆಲೆಗಳನ್ನ ಗುರುತಿಸುವುದು. ಇದು 90 ಡಿಗ್ರಿ ಐತಿ. ಮತ್ತೊಂದು ದತ್ತಾಂಶ ಏನ್ ಕೊಟ್ಟರೆ ನಾವು ಟ್ಯಾನ್ ಸಿ = √3. ಇದನ್ನ ಬಳಸ್ಕೊಂಡು ನಾವು ಸಿ ಬೆಲೆಯನ್ನ ಕಂಡುಹಿಡ್ಕೋಬೇಕು. ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಬೆಲೆಗಳು ಕೋಷ್ಟಕವನ್ನ ನೀವು ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಕಚ್ಚಾ ಭಾಗದಲ್ಲಿ ಹಾಕೋಬೇಕು. ಟ್ಯಾನ್ ಬೆಲೆ ಏನೈತಿ ನೋಡ್ರಿ.
ಟ್ಯಾನ್ ಬೆಲೆ ಯಾವಾಗ √3 ಇರ್ತೈತಿ ನೋಡ್ರಿ, ಎಷ್ಟು ಡಿಗ್ರಿ ಇದ್ದಾಗ ಟ್ಯಾನ್ ಬೆಲೆ √3 ಯಾವಾಗ ಇರ್ತೈತಿ ಅಂದ್ರೆ 60 ಡಿಗ್ರಿ ಇದ್ದಾಗ. ಅಂದ್ರೆ ಟ್ಯಾನ್ 60 ಡಿಗ್ರಿ ಅಂದ್ರೆ √3. ಅಂದ್ರೆ ಸಿ ಬೆಲೆ ಎಷ್ಟು ಇಡಬೇಕು, 60 ಡಿಗ್ರಿ √3. ಹಾಗಾದ್ರೆ ಸಿ ಬೆಲೆ ಎಷ್ಟಾಯ್ತು, 60 ಡಿಗ್ರಿ. ಇದು ಸಿ 60 ಡಿಗ್ರಿ ಆಯ್ತು. ಅವಾಗ ABC ತ್ರಿಭುಜದೊಳಗ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಇರ್ತೈತಿ. ಇವು ಎರಡು ಸೇರಿ 90 + 60 150 ಆಯ್ತು. ಅವ್ರು ಕೇಳಿರೋದು ಕೋನ ಎ ಬೆಲೆ. ಹಾಗಾದ್ರೆ ಕೋನ ಎ ಈಸ್ ಈಕ್ವಲ್ ಟು 180 ಏನ್ ಕಳಿಬೇಕು, ಇವೆರಡು ಕೂಡಿಸಿ ಕಳಿಬೇಕು. 90 60 150 ಎಷ್ಟಾಯ್ತು, 180 50 ಕಳೆದ್ರೆ 30 ಡಿಗ್ರಿ. ಕೋನ ಎ ದ ಬೆಲೆ ಎಷ್ಟು, 30 ಡಿಗ್ರಿ. ಆಪ್ಷನ್ ಎ 30 ಡಿಗ್ರಿ ಸರಿಯಾಗುತ್ತೆ. ನೋಡ್ರಿ, ಸೈನ್ ಥೀಟಾ ಇಸ್ ಈಕ್ವಲ್ ಟು 3/5 ಆದಾಗ 1 - cos ಸ್ಕ್ವೇರ್ ಥೀಟಾದ ಬೆಲೆಯು. ಆಪ್ಷನ್ ಎ 9/5, ಆಪ್ಷನ್ ಬಿ 6/10, ಆಪ್ಷನ್ ಸಿ 9/25, ಆಪ್ಷನ್ ಡಿ 25/9. ಈಗ ಅವ್ರು ಏನ್ ಕೇಳಿದಾರೆ ಅಂದ್ರೆ ಸೈನ್ ಥೀಟಾ ಬೆಲೆ ಕೊಟ್ಟಾರ, 1 - cos ಸ್ಕ್ವೇರ್ ಥೀಟಾದ ಬೆಲೆ ಕೇಳಿದಾರೆ. 1 - cos ಸ್ಕ್ವೇರ್ ಥೀಟಾ ಅಂದ್ರೆ ಏನು, ತ್ರಿಕೋನಮಿತಿಯ ನಿತ್ಯ ಸಮೀಕರಣ ಒಳಗ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ಅದ್ರ ಬೆಲೆ 1. ಇದನ್ನ ಹೆಂಗ್ ಬರೀಬಹುದು, ಸೈನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಥೀಟಾ ಈ ಕಡೆ ಕಳಿಸಿದ್ರೆ ಮೈನಸ್ ಆಗ್ತೈತಿ. 1 - cos ಸ್ಕ್ವೇರ್ ಥೀಟಾ ಅಂದ್ರ 1 - cos ಸ್ಕ್ವೇರ್ ಥೀಟಾ ಅಂದ್ರೆ ಸೈನ್ ಸ್ಕ್ವೇರ್ ಥೀಟಾ. ಇಂಡೈರೆಕ್ಟ್ಲಿ ಏನ್ ಕೇಳ್ಯಾರ ಅವರು, ಸೈನ್ ಸ್ಕ್ವೇರ್ ಥೀಟಾ ಬೆಲೆ ಕೇಳಿದಾರ. 1 - cos ಸ್ಕ್ವೇರ್ ಥೀಟಾ ಅಂದ್ರೆ ಏನು, ಸೈನ್ ಸ್ಕ್ವೇರ್ ಥೀಟಾ. ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ ಏನು, ಸೈನ್ ಥೀಟಾನ ಸ್ಕ್ವೇರ್ ಮಾಡಿಬಿಡೋದು. ಅಂದ್ರೆ 3/5 ಹೋಲ್ ಸ್ಕ್ವೇರ್. 3ನ್ನ 2 ಸರಿ ಇಟ್ಕೊಂಡಿಸಿ 9, 5ನ್ನ 2 ಸರಿ ಇಟ್ಕೊಂಡಿಸಿ 25. ಅಂದ್ರೆ ಸೈನ್ ಸ್ಕ್ವೇರ್ ಥೀಟಾ ಬೆಲೆ ಎಷ್ಟು, 9/25. ಆಪ್ಷನ್ ಸಿ 9/25 ಸರಿಯಾಗುತ್ತೆ. ನೋಡ್ರಿ, ಸೈನ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 1 ಮತ್ತು ಕಾಸ್ ಆಲ್ಫಾ ಮೈನಸ್ ಬೀಟಾ ಇಸ್ ಈಕ್ವಲ್ ಟು 1 ಮತ್ತು ಆಲ್ಫಾ ಪ್ಲಸ್ ಬೀಟಾ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 90 ಡಿಗ್ರಿ ಆದಾಗ ಆಲ್ಫಾ ಮತ್ತು ಬೀಟಾ ಬೆಲೆಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 30 ಡಿಗ್ರಿ, 30 ಡಿಗ್ರಿ ಮತ್ತು 60 ಡಿಗ್ರಿ, 90 ಡಿಗ್ರಿ ಮತ್ತು 0 ಡಿಗ್ರಿ, 40 ಡಿಗ್ರಿ ಮತ್ತು 40 ಡಿಗ್ರಿ. ಇಲ್ಲಿ ಸೈನ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 1 ಅಂತ ಕೊಟ್ಟಿದಾರ. ಸೈನ್ ಬೆಲೆ ಎಷ್ಟು ಡಿಗ್ರಿ ಇದ್ದಾಗ 1 ಆಗ್ತೈತಿ ನೋಡ್ರಿ. ಇಲ್ಲಿ ನಿರ್ದಿಷ್ಟ ಕೋನಗಳಲ್ಲಿ ತ್ರಿಕೋನಮಿತಿ ಅನುಪಾತಗಳ ಕೋಷ್ಟಕ ಸೈನ್ 90 ಡಿಗ್ರಿ ಇದ್ದಾಗ 1 ಆಗ್ತೈತಿ. ಅಂದ್ರೆ ಸೈನ್ 90 ಅಂದ್ರೆ 1. ಅಂದ್ರೆ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಇದ್ದಲ್ಲಿ 90 ಡಿಗ್ರಿ ಇಟ್ಟರೆ ಇದು ಸಮೀಕರಣ ಕರೆಕ್ಟ್ ಆಗ್ತದೆ. ಅದೇ ರೀತಿ ಕಾಸ್ ಬೆಲೆ ಯಾವಾಗ 1 ಆಗಿರ್ತೈತಿ, ಕಾಸ್ ಬೆಲೆ ಯಾವಾಗ 1 ಆಗಿರ್ತೈತಿ ನೋಡ್ರಿ. 1 ಕಾಸ್ 0 ಇದ್ದಾಗ ಬೆಲೆ 1 ಆಗಿರ್ತೈತಿ. ಹಾಗಾದ್ರೆ ಆಲ್ಫಾ ಮೈನಸ್ ಬೀಟಾ ಇದ್ದರೆ ಎಷ್ಟು ಇರ್ಬೇಕು, ಕಾಸ್ 0 ಡಿಗ್ರಿ 1. ಇದನ್ನ ನಾವು ಸಮೀಕರಣ ರೂಪದಾಗ ಹೆಂಗ್ ಬರೀಬಹುದು ಅಂದ್ರ ಆಲ್ಫಾ ಪ್ಲಸ್ ಬೀಟಾ ಎಷ್ಟು 90 ಡಿಗ್ರಿ, ಆಲ್ಫಾ ಮೈನಸ್ ಬೀಟಾ ಎಷ್ಟೈತಿಲ್ಲ 0 ಡಿಗ್ರಿ. ಸಮೀಕರಣ ಕೂಡಿಸಲಾಗಿ ಬೀಟಾ ಬೀಟಾ ಕ್ಯಾನ್ಸಲ್, ಪ್ಲಸ್ ಬೀಟಾ ಮೈನಸ್ ಬೀಟಾ ಕ್ಯಾನ್ಸಲ್, ಪ್ಲಸ್ ಅಲ್ಫಾ ಪ್ಲಸ್ 2 ಅಲ್ಫಾ ಆಯ್ತು. 90 ಡಿಗ್ರಿ ಒಳಗ 0 ಡಿಗ್ರಿ ಕೂಡಿಸಿದ್ರೆ 90 ಡಿಗ್ರಿ ಆಯ್ತು. ಅಲ್ಫಾ ಜೊತೆ 2 ಗುಣಿಸ್ತೈತಿ, ಈ ಕಡೆ ಕಳಿಸಿದ್ರೆ ಭಾಗಿಸ್ತೈತಿ. 90ಕ್ಕೆ 2ರಿಂದ ಭಾಗಿಸಿದ್ರೆ 2 × 2 45. ಅಂದ್ರೆ ಆಲ್ಫಾ ಇಸ್ ಈಕ್ವಲ್ ಟು 45 ಡಿಗ್ರಿ. ಆಲ್ಫಾ ಪ್ಲಸ್ ಬೀಟಾ ಕೂಡಿ 90 ಡಿಗ್ರಿ ಆಗ್ಬೇಕಾದ್ರೆ ಆಲ್ಫಾ 40 ಡಿಗ್ರಿ ಆದ್ರೆ ಬೀಟಾ ಕೂಡ 40 ಡಿಗ್ರಿ. ಹಾಗಾದ್ರೆ ಆಪ್ಷನ್ ಡಿ 45 ಮತ್ತು 45 ಸರಿಯಾಗುತ್ತೆ. ಚಿತ್ರದಲ್ಲಿ ತೋರಿಸಿರುವಂತೆ ತ್ರಿಭುಜ ಎಬಿಸಿಯಲ್ಲಿ ಕೋನ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ, ಬಿಸಿ 6 ಸೆಂಟಿಮೀಟರ್ ಮತ್ತು ಕೋನ್ ಎ 30 ಡಿಗ್ರಿ ಆದಾಗ ಎಸಿಯ ಉದ್ದವು ಇಲ್ಲಿ 6√3 ಸೆಂಟಿಮೀಟರ್, 12 ಸೆಂಟಿಮೀಟರ್, 2√3 ಸೆಂಟಿಮೀಟರ್, 12√3 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಚಿತ್ರವನ್ನ ಕರೆಕ್ಟ್ ಆಗಿ ಗಮನಿಸ್ರಿ. ಇಲ್ಲಿ ಏನ್ ಕೊಟ್ಟಾರ ಅದನ್ನ ಬಳಸ್ಕೋಬೇಕು, ಏನ್ ಕೇಳಿದಾರ ಅದನ್ನು ಕೂಡ ಬಳಸ್ಕೋಬೇಕು. ಎಸಿಯ ಉದ್ದ ಕೇಳ್ಯಾರ. ಈಗ ನಾವು ತ್ರಿಕೋನಮಿತಿ ಅನುಪಾತವನ್ನ 6 ಅನುಪಾತಗಳಲ್ಲಿ ಯಾವ ತಗೋಬೇಕು ಅನ್ನೋದನ್ನ ನಿರ್ಧಾರ ಮಾಡೋದು. ಯಾಕಂದ್ರೆ ಈಗ ನಮಗೆ ನಾವ್ ಇಲ್ಲಿ ನಿಂತ್ಕೊಂಡ್ರೆ ಇದ್ರ ಅಭಿಮುಖ ಬಾಹು ವಿಕರಣವನ್ನ ತಗೋಬಹುದು. ಸೈನ್ 30 ಇಲ್ಲಿ ಎ ಕೋನದ ಹತ್ರ ನಿಂತ್ಕೊಂಡಾಗ ಸೈನ್ 30 ಬೆಲೆ ಏನಾಗ್ತೈತಿ, ಸೈನ್ ಅನುಪಾತ ಅಭಿಮುಖ ಬಾಹು ಅಪಾನ್ ವಿಕರಣ ಅಂದ್ರೆ ಬಿಸಿ ಅಪಾನ್ ಎಸಿ. ಬಿಸಿ ಬೆಲೆ ಕೊಟ್ಟಾರ, ಎಸಿ ಬೆಲೆ ಕಂಡುಹಿಡಿಬಹುದು. ಆದ್ದರಿಂದ ನಾವೇನ್ ತಗೋಬೇಕು, ಸೈನ್ 30 ಡಿಗ್ರಿ ಈಸ್ ಈಕ್ವಲ್ ಟು ಇದರ ಅಭಿಮುಖ ಬಾಹು ಬಿಸಿ, ಇದರ ವಿಕರ್ಣ ಎಸಿ. ಅಭಿಮುಖ ಬಾಹು ಅಪಾನ್ ವಿಕರ್ಣ ಸೈನ್ 30 ಬೆಲೆ 1/2, ಬಿಸಿ ಬೆಲೆ 6, ಎಸಿ ಆಗುತ್ತೆ. ಯಾಕಂದ್ರೆ ಎಸಿ ಬೆಲೆನ ಕಂಡುಹಿಡಿಯುತ್ತಲ್ಲ. ಓರೆ ಗುಣಾಕಾರ ಮಾಡಿದ್ರೆ ಎಸಿ × 1 ಅಂದ್ರೆ ಎಸಿ 6 × 12,
ಹಾಗಾದ್ರೆ AC ಯ ಉದ್ದ ಎಷ್ಟಂದ್ರೆ 12 ಸೆಂಟಿಮೀಟರ್. ಆಪ್ಷನ್ ಬಿ 12 ಸೆಂಟಿಮೀಟರ್ ಸರಿಯಾಗುತ್ತೆ. ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು, ಇಲ್ಲಿ 4 ಆಯ್ಕೆಗಳಿದಾವೆ. ಸರಿಯಾದ ಸಂಬಂಧ ಯಾವುದನ್ನು ಗುರುತಿಸಬೇಕು. ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳ ಆಧಾರದ ಮೇಲೆ ಐತಿ ಸಮಸ್ಯೆ. ಇಲ್ಲಿ ತಪ್ಪು ಯಾವ್ದೈತೆ ಅಂತ ಹುಡುಕೋಕ್ಕಿಂತ ಸರಿ ಯಾವ್ದನ್ನ ಹುಡುಕ್ಬಿಟ್ರೆ ಈಸಿಯಾಗಿ ಗೊತ್ತಾಗುತ್ತೆ. sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ = 1. ಇದು ತ್ರಿಕೋನಮಿತಿಯ ನಿತ್ಯ ಸಮೀಕರಣ, ಸ್ಟ್ಯಾಂಡರ್ಡ್ ಫಾರ್ಮುಲಾ. 4 ಆಯ್ಕೆಗಳಲ್ಲಿ ಒಂದು ಉತ್ತರ ಮಾತ್ರ ಸರಿ ಇರ್ತೈತಿ. ಕೆಳಗಿನಲ್ಲಿ ಸರಿಯಾದ ಸಂಬಂಧವನ್ನು ಕೇಳ್ಯಾರ, ಇದು ಅಂತೂ ಸರಿ ಐತಿ. ಇನ್ನು 3 ನೋಡೋ ಅವಶ್ಯಕತೆ ಇಲ್ಲ. ಇದು ಆಲ್ರೆಡಿ ನಮ್ಗೆ ಗೊತ್ತೈತಿ, sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ = 1 ಅಂತೇಳಿ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಹೇಳಿಕೆ ಅಂತ ಬರೀ. ಎ ಬಿಂದು ನಿರ್ದೇಶಾಂಕಗಳು x1 y1 ಮತ್ತು ಬಿ ಬಿಂದು ನಿರ್ದೇಶಾಂಕಗಳು x2 y2. ಈ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದು. ಕೊಟ್ಟಿರೋ 4 ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ? ಇಲ್ಲಿ ಎ ಅನ್ನೋದೊಂದು ಬಿಂದು ಐತಿ, ಬಿ ಅನ್ನೋದೊಂದು ಬಿಂದು ಐತಿ. ಈ ಎರಡು ಬಿಂದುಗಳನ್ನು ಸೇರಿಸಿ ಒಂದು ರೇಖಾಖಂಡ ಐತಿ. ಈ ರೇಖಾಖಂಡದ ಮಧ್ಯ ಬಿಂದು ಕೇಳಿದಾರ. ಇಲ್ಲೊಂದು ಬಿಂದು ಇದ್ರ ಇದರ ನಿರ್ದೇಶಾಂಕಗಳು ಏನಾಗ್ತವೆ? ನಿರ್ದೇಶಾಂಕ ರೇಖಾಗಣಿತದಲ್ಲಿ ಮಧ್ಯ ಬಿಂದು ನಿರ್ದೇಶಾಂಕ ಕಂಡುಹಿಡಿಯುವಂತ ಸೂತ್ರ ನೇರ ಪ್ರಶ್ನೆ ಐತಿ. ಆದ್ದರಿಂದ x2 + x1/2 y2 + y1/2 ಇದು ಮಧ್ಯ ಬಿಂದು ನಿರ್ದೇಶಾಂಕ ಕಂಡುಹಿಡಿಯುವ ಸೂತ್ರ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ಎ ಬಿಂದು ನಿರ್ದೇಶಾಂಕಗಳು 0, 5 ಮತ್ತು ಬಿ ಬಿಂದು ನಿರ್ದೇಶಾಂಕಗಳು -5, 0. ಈ ಎರಡು ಬಿಂದುಗಳ ನಡುವಿನ ದೂರ ಎಷ್ಟು ಅಂತ ಕೇಳ್ಯಾರ. ಆಪ್ಷನ್ ಎ 5 ಮಾನಗಳು, ಆಪ್ಷನ್ ಬಿ 2√5 ಮಾನಗಳು, ಆಪ್ಷನ್ ಸಿ 5√2 ಮಾನಗಳು, ಆಪ್ಷನ್ ಡಿ √10 ಮಾನಗಳು. ಎರಡು ಬಿಂದುಗಳ ನಡುವಿನ ದೂರ ಕಂಡುಹಿಡಿಯುವ ಸೂತ್ರ ನಮ್ಗೆ ಆಲ್ರೆಡಿ ಗೊತ್ತೈತಿ. √x2 - x1 2 + y2 - y1 2. ಕೊಟ್ಟಿರೋ ಎರಡು ಬಿಂದುಗಳ ನಿರ್ದೇಶಾಂಕಗಳನ್ನ x1 y1 x2 y2 ಅಂತೇಳಿ ತಗೊಳ್ಳೋಣ. ಸೂತ್ರದ ಬೆಲೆ ತುಂಬೋಣ. x2 ಅಂದ್ರೆ ಎಷ್ಟೈತಿ? -5 ಮೈನಸ್ x1 ಅಂದ್ರ 0 ಪ್ಲಸ್ y2 ಅಂದ್ರ 0 ಮೈನಸ್ y1 5 ಐತಿ ಹೋಲ್ ಸ್ಕ್ವೇರ್ ಸುಲಭೀಕರಿಸೋಣ. ಈಗ -5 -0 ಅಂದ್ರೆ ಮೈನಸ್ ಇರೋದ್ರಿಂದ ಕೂಡಿಸ್ಬೇಕು. 5ಕ್ಕೆ 0 ಕೂಡಿಸಿದ್ರೆ 5 ಆಗ್ತದೆ. ಅಂದ್ರೆ 5 ಸ್ಕ್ವೇರ್ ಅಂದ್ರೆ 25 ಆಯ್ತದೆ. ಪ್ಲಸ್ 0 - 5 ಅಂದ್ರೆ 0ದ -5 ಕಳೆದ -5 ಇರ್ತೈತಿ. -5 ಅನ್ನ 2 ಸೇರಿ ಕೂಡಿಸಿದ್ರೆ ಪ್ಲಸ್ 25. ಸ್ಕ್ವೇರ್ ರೂಟ್ ಆಫ್ 25 50 ಆಯ್ತು. 50 ಒಂದು ವರ್ಗ ಸಂಖ್ಯೆ ಇನ್ನೊಂದು ವರ್ಗವಲ್ಲ ಸಂಖ್ಯೆ ಗುಂಡಬ್ದಾಗ ಬರ್ಕೋಬೇಕು. ಅಂದ್ರೆ 25 × 50. 25 ವರ್ಗಮೂಲ ಹೊರಗೆ ಬಂದ್ರೆ 5 ಆಗ್ತೈತಿ. 5√2 ಯಾವ ಸರಿಯಾಗದ್ರೆ ಆಪ್ಷನ್ ಸಿ 5√2 ಮಾನಗಳು ಸರಿಯಾಗುತ್ತೆ. ಈ 11ರಿಂದ 20 ಪ್ರಶ್ನೆಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ 21ರಿಂದ 30 ಪ್ರಶ್ನೆಗಳ ವಿಡಿಯೋ ಮಾಡಲಾಗ್ತದೆ. ಧನ್ಯವಾದಗಳು.